ಕಮರ್ ಪಾನ್ ಮಾಡುವ ವಿಧಾನ. ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಗೋಧಿ ಹಿಟ್ಟು, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಅಜ್ವೈನ್, ರುಚಿಗೆ ತಕ್ಕಷ್ಟು ಉಪ್ಪು, ತುಪ್ಪ 2 ಚಮಚ ಹಾಕಿ ಎಲ್ಲ ಬೆರೆಯುವಂತೆ ಕಲಿಸಿ. ಕಲಿಸಿದ ಮೇಲೆ ಹದ ನೋಡಿ ಬೇಕೆನಿಸಿದರೆ ಮತ್ತೆರಡು ಚಮಚ ತುಪ್ಪ ಹಾಕಿ ಕಲಿಸಿಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಬರುವಂತೆ ಕಲಿಸಿ ನೆನೆಯಲು ಬಿಡಿ. ಚಿಕ್ಕ ಬಟ್ಟಲಿನಲ್ಲಿ 2 ಚಮಚ ಗೋಧಿ ಹಿಟ್ಟು, 3 ಚಮಚ ತುಪ್ಪ ಹಾಕಿ ಕಲಿಸಿ. ಅದನ್ನು ಒಂದು ಪೇಸ್ಟ್ ನಂತೆ ಅಂದರೆ ಸಾಟೆಯಂತೆ ರೆಡಿ ಮಾಡಿಟ್ಟುಕೊಳ್ಳಿ. ಕಲಿಸಿಟ್ಟ ಚಪಾತಿ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಯನ್ನಾಗಿ ತೆಗೆದುಕೊಂಡು ತೆಳುವಾಗಿ ಅಗಲವಾಗಿ ಲಟ್ಟಿಸಿ ಅದರ ಮೇಲೆ ಕಲಿಸಿಟ್ಟ ಸಾಟೆಯನ್ನು ತೆಳುವಾಗಿ ಒಂದು ಪದರ ಬರುವಂತೆ ಸವರಿ ನಂತರ ಸುರುಳಿ ಆಕಾರ ಬರುವಂತೆ ನಿಧಾನವಾಗಿ ಸುತ್ತಿ. ಹೀಗೆ ಸುತ್ತಿದ ಚಪಾತಿಯನ್ನು 1.5 ಇಂಚು ಉದ್ದದ ಸಿಲಿಂಡರ್ ಆಕಾರ ಬರುವಂತೆ ಕತ್ತರಿಸಿ ಆ ಬೊಟ್ಟುಗಳನ್ನು ಮತ್ತೆ ತೆಳುವಾಗಿ ಅಗಲವಾಗಿ ಲಟ್ಟಿಸಿ ಅದಕ್ಕೆ ಸಾಟೆ ಸವರಿ ಅರ್ಧಕ್ಕೆ ಮಡಚಿ ಮತ್ತೆ ಆ ಭಾಗಕ್ಕೂ ಸಹ ಸಾಟೆಯನ್ನು ಸವರಿ. ಈಗ ಮಡಚಿ ಟ್ರಯಾಂಗಲ್ ಶೇಪ್ ಬರುವಂತೆ ಮಾಡಿ ಅರಗನ್ನು ಸೀಲ್ ಮಾಡಿ. ಹೀಗೆ ಎಲ್ಲವನ್ನು ರೆಡಿ ಮಾಡಿಕೊಳ್ಳಿ. ಈಗ ಬಾಣಲೆಗೆ ಎಣ್ಣೆ ಹಾಕಿ ಕಾಯಲು ಇಡಿ. ಎಣ್ಣೆ ಚೆನ್ನಾಗಿ ಕಾದಾಗ ಟ್ರಯಾಂಗಲ್ ಆಕಾರದಲ್ಲಿ ರೆಡಿ ಮಾಡಿಟ್ಟುಕೊಂಡ ಕಮರ್ ಪಾನ್ಗಳನ್ನು ಆ ಎಣ್ಣೆಯಲ್ಲಿ ಹಾಕಿ ಹೊಂಬಣ್ಣ ಬರುವವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಕರೆದು ಟಿಶ್ಯೂ ಪೇಪರ್ ಹರಡಿದ ತಟ್ಟೆಗೆ ತೆಗೆದು ಹಾಕಿ. ಹೀಗೆ ಗರಿ ಗರಿ ಕರ್ರುಂ ಕುರ್ರುಂ ಎನ್ನುವ ಕಮರ್ ಪಾನ್ ಮಾಡಿ ತಿಂದು ಎಂಜಾಯ್ ಮಾಡಿ.